ಟೆನ್ಷನ್ ಪುಟಾಣಿ ನಿನ್ಗೆ? ಅನಿಯಲ್ಲಿ ಅವಳು ಅಲ್ಲೇ ಮೇಲ್ ಕ್ಲೋದಿಂಗ್ ಸ್ಟೋರ್ ಅಲ್ಲಿ ಇದ್ದಾಳೆ. ಆಮ್ರಪಾಲಿನ ಎಲ್ಲಾದ್ರೂ ನೋಡಿದ್ಯಾ? ಇಲ್ವಲ್ಲ, ನಿನ್ ಜೊತೆ ಇದ್ದಾರೆ ಅನ್ಕೊಂಡೆ. ನನ್ ಜೊತೆಗ? ಇಲ್ಲ, ಎಲ್ಲೋ ಮಿಸ್ ಆಗ್ಬಿಟ್ಟಿದ್ದಾಳೆ. ಮೊದ್ಲೇ ಏನು ಗೊತ್ತಿಲ್ಲ ಅವ್ರಿಗೆ, ಫೋನ್ ಬೇರೆ ಇಲ್ಲ ಅವ್ರ ಹತ್ರ. ಕಳ್ದೋದ್ರೆ ಕಷ್ಟ. ನಂಗ್ ಮೊದ್ಲೇ ಭಯ ಆಗ್ತದೆ, ನೀನಿನ್ನ ಜಾಸ್ತಿ ಭಯ ಪಡಿಸ್ಬೇಡ. ಈಗ ನಂಗೆ ಹುಡ್ಕಕ್ ಹೆಲ್ಪ್ ಮಾಡ್ತೀಯ ಮಾಡಲ್ವೋ? ಹಲೋ ಮೈ ಕಪಿಸೇನೆ. ಅಯ್ಯೋ ಬರೀ ಅರ್ಧ ಕಪಿಸೇನೆ ಇದೆ, ಇನ್ನರ್ಧ ಎಲ್ಲಿ? ಅಣ್ಣ, ಆಮ್ರಪಾಲಿ ಕಾಣಿಸ್ತಾ ಇಲ್ಲ. ಕಾಣಿಸ್ತಿಲ್ವಾ? ಪುಟಾಣಿ ಇಲ್ಲೇ ಎಲ್ಲೋ ಇರ್ತಾರೆ, ಬಾ ಹುಡ್ಕಣ. ಪ್ರದ್ಯುಮ್ನ, ಒಂದ್ ನಿಮಿಷ. ಏನಾಯ್ತು ಯುಕ್ತಿ? ಹುಡ್ಕೋದಿಕ್ಕೋಳೇನ್ ಚಿಕ್ಕ ಹುಡುಗಿನ? ಇಲ್ಲೇ ಎಲ್ಲೋ ಇರ್ತಾಳೆ ಅಂತ ನೀನೇ ಹೇಳ್ದೆ ಅಲ್ವಾ? ಸಿಗ್ತಾಳೆ ಬಿಡು. ನನ್ನ ಸ್ಟೋರಿ ಕರ್ಕೊಂಡು ಹೋಗ್ತೀಯಾ? ಯುಕ್ತಿ, ಮೊದ್ಲು ಆಮ್ರಪಾಲಿನ ಹುಡುಕ್ಬೇಕು, ಆಮೇಲೆ ನಿನ್ನ ಕರ್ಕೊಂಡು ಹೋಗ್ತೀನಿ. ನನ್ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ ತಾನೇ ಬಂದಿದ್ ನೀನು. ಹೌದು ಯುಕ್ತಿ, ಆದ್ರೆ ಆಮ್ರಪಾಲಿಗೆ ಇದೆಲ್ಲ ಹೊಸದು, ಗೊತ್ತಾಗಲ್ಲ ಅವ್ರಿಗೆ. ಯುಕ್ತಿ ಸಾರಿ, ಡೋಂಟ್ ಮೈಂಡ್, ಹುಡ್ಕೊಂಡ್ ಬಂದ್ಬಿಡ್ತೀವಿ. ಪುಟಾಣಿ ನೀನ್ ಆ ಕಡೆ ನೋಡು, ನೀನ ಮೇಲ್ ನೋಡ್ಬಾ, ನಾನು ಈ ಕಡೆ ನೋಡ್ತೀನಿ. ಯಾರಿಗಾದ್ರೂ ಏನಾದ್ರೂ ಗೊತ್ತಾದ್ರೆ ಕಾಲ್ ಮಾಡಿ, ಓಕೆ? ಬೇಗ. ಅಲ್ಲ ಪ್ರದ್ಯುಮ್ನ, ನಾನು ಇಲ್ಲಿ ಒಬ್ಬರನ್ನ ಮಾಯ ಮಾಡ್ತೀನಿ, ನಿನ್ ಕೈಲಿ ಮಾಡಕ್ಕಾಗತ್ತಾ? ಮಾಯ ಮಾಡುತ್ತೀಯ? ಕಣ್ಣಾರೆ ನೋಡದ ಹೊರತು ನಾನು ನಿನ್ನ ಮಾತನ್ನು ನಂಬುವುದಿಲ್ಲ. ಕಣ್ಣಲ್ಲೇ ನೋಡೋರಂತೆ, ಹೋಗಿ ನಿಂತ್ಕೊಳ್ಳಿ. ಹಾ, ನಿಮ್ಮಲ್ಲಿ ಯಾರು ಬರ್ತೀರಮ್ಮ? ಅಮ್ಮ, ಹಾ, ಇದ್ರೊಳಗೆ ಹೋಗಿ ಕೂತ್ಕೋ. ಶಿವಂತ ಆಬ್ರಕಡಾಬ್ರ ಗಿಲಿಗಿಲಿ. ಹೇಗೆ, ನೀನು ಯಾರನ್ನಾದ್ರೂ ಮಾಯ ಮಾಡು ನೋಡೋಣ. ನೀನು ಆ ಬಾಲಕಿಯನ್ನು ಮಾಯ ಮಾಡುವಂತೆ ನಾಟಕ ಮಾಡುತ್ತಿದ್ದೀಯಾ? ನಾನು ನಿನ್ನನ್ನು ಗಾಳಿಯಲ್ಲಿ ತೇಲುವಂತೆ ಮಾಡಬಲ್ಲೆ. ಹೇಳಿ ಅಪರಕಡವರ. ಇಲ್ಲೋಡ್ಲಿ ಆಮ್ರಪಾಲಿ. ನೋಡಿದೆಯಾ ಮಾನವ, ಇದು ನಿಜವಾದ ಮಾಯಾಜಾಲ. ಸುಳ್ಳು ಸುಳ್ಳು ಸುಳ್ಳು, ಇದ್ರಲ್ಲಿ ಯಾವ ಮ್ಯಾಜಿಕ್ ಇಲ್ಲ. ಪುಟಾಣಿ, ಅವಳಿಂದ ದಾರ ಕಟ್ಟಿದಾಳೆ, ನಂಗೆ ಕಾಣಿಸ್ತಿದೆ. ಅಲ್ಲ ಪುಟಾಣಿ, ಆಮ್ರಪಾಲಿ ಫಸ್ಟ್ ಕೆಳಗಡೆ ನಿಲ್ಸೋಣ. ಈ ಮ್ಯಾಜಿಕ್ ಎಲ್ಲ ಸುಳ್ಳು, ಮೋಸ ಮಾಡ್ತಿದ್ದಾಳೆ ನಿಮ್ಗೆ. ಬಾ ಆಮ್ರಪಾಲಿ. ನನ್ನ ಜೀವನದಲ್ಲೇ ಇಂಥ ಮ್ಯಾಜಿಕ್ ಅನ್ನು ನೋಡಿರ್ಲಿಲ್ಲ. ಹಂಗೆ ಮಾಡಿದ್ಲು ಅವಳು. ಅಣ್ಣ, ಈಶ್ವರಿ, ಒಳಗ್ ಬರ್ಬೋದಾ ನಾನು? ಸಂಕೋಚ ಯಾಕೆ? ಬಾ. ಸಂಕೋಚ ಅಲ್ಲ ಅಣ್ಣ, ನಿನಗೆ ನನ್ನ ಮೇಲೆ ಸಿಟ್ಟು ಬಂದಿರ್ಬೋದು ಅಂತ. ನಿನ್ನ ಮೇಲ ನನಗೆ ಯಾಕೆ ಸಿಟ್ಟು? ನನ್ನಿಂದ ನಿನಗೆ ಇಂದ್ರಣ್ಣಂಗೆ ಜಗಳ ಆಯ್ತು, ಅದಕ್ಕೆ. ನೀನ್ ನೆಪ ಅಷ್ಟೇ ಈಶ್ವರಿ. ಈ ಮನೆಯಲ್ಲಿ ಎಲ್ಲ ಶಾಂತವಾಗಿರೋ ಥರ ಕಾಣುತ್ತಷ್ಟೇ. ಬುದ್ಧಿ ಮುಚ್ಚಿದ ಕೆಂಡ. ಇರಲೇ ಬಿಡ, ಮಾತಾಡೇನು ಪ್ರಯೋಜನ ಇಲ್ಲ. ನೀನ್ ಬೇಜಾರು ಮಾಡ್ಕೋಬೇಡ. ನೀನು ನನ್ನ ಜೊತೆ ಇದೆಯಾ ಅಂದರೆ ನಂಗೆ ಯಾವ ಭಯ ಬೇಜಾರು ಇಲ್ಲ ಅಣ್ಣ. ಇಂದ್ರಣ್ಣ ಹೇಳಿದ್ರಲ್ಲಿ ಏನೂ ತಪ್ಪಿಲ್ಲ. ನಾ ಮಾಡಿದ ದೊಡ್ಡ ತಪ್ಪು. ನಾನು ತುಂಬ ಸ್ವಾರ್ಥವಾಗಿ ಯೋಚನೆ ಮಾಡಿಬಿಟ್ಟೆ. ನಾನು, ನನ್ನ ಖುಷಿ, ನನ್ನ ಸಂಸಾರ ಅಂತ ಮಾತ್ರ ಯೋಚನೆ ಮಾಡಿದೆ. ನಿನ್ನ ಬಗ್ಗೆ ನಾನು ಯೋಚನೆ ಮಾಡಲೇ ಇಲ್ಲ. ಆಗಿದ್ದಾಗೋಯ್ತು ಈಶ್ವರಿ. ಹಳೆ ಕಸ ಕೆದಕಿದ್ರೆ ನಾರೋದು ನಮ್ಮನೇನೆ. ಅದನ್ನೇ ನಾನು ಹೇಳ್ತಿರೋದಣ್ಣ.
ಹಳೇದನ್ನೆಲ್ಲ ಮರಿಬೇಕು. ನಾನು ನೀನು ಮಾತ್ರ ಅಲ್ಲ, ಮನೇಲಿರೋರು ಎಲ್ಲರೂ ಮರೀಲಿ ಅಂತಾನೆ ಯುಕ್ತಿಗೆ ಪ್ರದ್ಯುಮ್ನಂಗೆ ಮದುವೆ ಮಾಡ್ಸಕ್ ಹೊರಟಿರೋದು. ನೋಡೀಶ್ವರಿ, ಯುಕ್ತಿಗೆ ಪ್ರದ್ಯುಮ್ನಿಗಿಂತ ಒಳ್ಳೆ ಹುಡುಗ ಸಿಗ್ತಾನೆ. ಬೇಕಾದ್ರೆ ನಾನು ಹುಡುಗನ್ ನೋಡಿ ಮದುವೆ ಮಾಡಿಸ್ತೀನಿ. ಇಲ್ಲ ಅಣ್ಣ, ನನ್ನ ಅಣ್ಣನ ಮಗನ್ಕಿಂತ ಒಳ್ಳೆ ಗಂಡು ಯಾರು ಸಿಗ್ತಾರೆ ಯುಕ್ತಿಗೆ? ಇದು ಬರೀ ಯುಕ್ತಿ ಪ್ರದ್ಯುಮ್ನ ಮದುವೆ ಅಷ್ಟೇ ಅಲ್ಲ, ಇನ್ನಂತ ಅವ್ರ ಮನೆ ಕೊಂಡಿ. ಇಮೋಷನಲ್ ಆಗಿ ಯೋಚನೆ ಮಾಡಬೇಡ ಈಶ್ವರಿ. ಎಮೋಷನಲ್ ಆಗೇ ಯೋಚನೆ ಮಾಡ್ಬೇಕು ಅಣ್ಣ. 25 ವರ್ಷದ ಹಿಂದೆ ಯಾರ ಭಾವನೆಗೂ ಬೆಲೆ ಕೊಡದೆ ಸ್ವಾರ್ಥವಾಗಿ ನಡ್ಕೊಂಡಿದ್ದಕ್ಕೆ ತಾನೆ ಇಷ್ಟು ವರ್ಷ ಅನುಭವಿಸ್ಬೇಕಾಯ್ತು. ಆ ತಪ್ಪು ಮತ್ತೆ ಮಾಡಲ್ಲ ಅಣ್ಣ. ಮದುವೆ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿದ್ಯಾ? ಹೌದು ಅಣ್ಣ, ಈ ಮದ್ವೆಯಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ, ಆ ನಂಬಿಕೆ ನನ್ಗಿದೆ. ಆದ್ರೆ ಒಂದ್ ಸಹಾಯ ಬೇಕು. ಹೇಳು. ಮಾಯಿ ಇಬ್ರು ಜಾತಕ ಕೂಡದೆ ಮದ್ವೆ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೇನ್ ಕೇಳ್ದೆ, ಅವ್ರು ತೇಲಿಸ್ಬಿಟ್ರು. ಪ್ರತಿಯೊಂದೊಂದು ಜಾತಕ ಕೊಡ್ತೀಯಾ? ಆಯ್ತು, ಥ್ಯಾಂಕ್ಸ್ ಅಣ್ಣ. ತರ್ತೀನಿ. ಪುಟಾಣಿ, ನಾನು ಮೋಸ ಮಾಡಲಿಲ್ಲ. ನಾನು ಹೇಳ್ದೆ ಅಲ್ಲ ಮ್ಯಾಜಿಕ್ ಮಾಡೋಗಿಲ್ಲ ಅಂತ. ಎಲ್ರು ನಿನ್ನೆ ನೋಡ್ತಾ ಇದ್ರು. ಬಾ. ಓ, ಸಿಕ್ಕಿದ್ರಾ? ಎಲ್ಲಿದ್ರು? ಇಲ್ಲೇ ಮ್ಯಾಜಿಕ್ ಶೋ ಆಗ್ತೈತಲ್ಲ ಅಲ್ಲಿ. ನೀವು ಚಾಕು ಚೂರಿ ಎಲ್ಲ ತೋರಿಸಿ ಮ್ಯಾಜಿಕ್ ಮಾಡ್ಬೇಕಿತ್ತಲ್ಲ. ಮಾಡಬಹುದಿತ್ತು, ಆದರೆ ಪುಟಾಣಿ ನನ್ನ ಚೂರಿಯನ್ನು ತರಲು ಬಿಡಲಿಲ್ಲ. ಪುಟ್ಟಾಣಿ ಹೇಳಿದ್ಲು ಅಂತ ತಂದಿಲ್ವಾ? ವಾಹ್, ನಮ್ ಮನೇಲಿ ಅವಳು ಮಾತ್ ಕೇಳಿರೋ ಮೊದಲನೇ ವ್ಯಕ್ತಿ ಅಂದ್ರೆ ನೀವೇ. ಅಣ್ಣ ಸುಮ್ನಿರ್ತ್ಯಾ? ಎಕ್ಸ್ಕ್ಯೂಸ್ ಮೀ, ನಿಮ್ಮ ಹತ್ರ ಮಾತಾಡ್ಬೇಕು. ಇವರಿಗೆ ನಿಮ್ ಹತ್ರ ಮಾತಾಡಕ್ ಇಷ್ಟ ಇಲ್ಲ. ಪುಟಾಣಿ ಆಗಿಲ್ಲ ಹೇಳ್ತಾರ, ನೀವ್ ಮಾತಾಡಿ. ನೀವು ಆ ಮ್ಯಾಜಿಕ್ ಅನ್ನು ಹೇಗ್ ಮಾಡಿದ್ರಿ? ನಾನು ಯಾವತ್ತೂ ಈ ತರದ ಮ್ಯಾಜಿಕ್ ನೋಡೇ ಇಲ್ಲ. ಓ, ಮಾಡಿದ್ರ ಮ್ಯಾಜಿಕ್? ಇವರು ಗಂಧರ್ವ ಕನ್ಯೆ. ಮ್ಯಾಜಿಕ್ ಎಲ್ಲ ಅವ್ರ ರಕ್ತದಲ್ಲೇ ಇರುತ್ತೆ ಅಲ್ವಾ ಆಮ್ರಪಾಲಿ? ಅಣ್ಣ, ನಾನು ನಾಟಕ ಮಾಡುತ್ತಿದ್ದೆ, ನನಗೆ ಅಪಘಾತವಾಯಿತು. ನನಗೆ ಯಾವುದರ ನೆನಪೂ ಇಲ್ಲ. ಅಲ್ಲ, ಅದು ಮ್ಯಾಜಿಕ್. ನಮಗ್ ಟೈಮ್ ಆಯ್ತು, ನಾವ್ ಹೊರಡ್ಬೇಕು. ಬಾ ಆಮ್ರಪಾಲಿ. ಪುಟಾಣಿ, ಇದೇನಿದು? ಇದು ಎಸ್ಕಲೇಟರ್. ಅಂದರೆ ಈ ಮೆಟ್ಟಿಲ ಹಾಗೆ? ಒಂಥರ ಮೆಟಲ್ ತರನೇ. ಅದೇ ನಾವ್ ಹೇಳ್ಕೊಂಡು ಹೋಗತ್ ಬೇಡ, ಅದೇ ನಮ್ಮನ್ ಕರ್ಕೊಂಡು ಹೋಗತ್ತೆ. ತೋರಿಸ್ತೀನಿ ನೋಡು. ನೋಡು, ಅದೇ ಕರ್ಕೊಂಡು ಹೋಗ್ತಾರೆ. ಎಲ್ರು ಇಲ್ಲೇ ಇದ್ದಾರೆ. ಅಣ್ಣ ಬಾ, ಬರ್ತೀನಿ, ಅಲ್ಲೇ ಇರಿ. ಎಲ್ಲಿ ಹೋಗಿದ್ರಿ ನೀವು? ಇಲ್ಲೇ ಇದ್ವಿ ಅಣ್ಣ. ನಾವು ಕೆಳಗೆಲ್ಲ ಹುಡುಕ್ತಾ ಇದೀವಿ. ಆಮ್ರಪಾಲಿ, ಎಲ್ಲಿ ಹೋಗಿದ್ರಿ ನೀವು? 5 ನಿಮಿಷ ನಮ್ಮೆಲ್ರಿಗೂ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಕ್ಷಮಿಸು ಆಪದ್ ಬಾಂಧವ, ನಿನಗೆ ತೊಂದರೆ ಕೊಡುವ ಉದ್ದೇಶ ನನ್ನದಲ್ಲ. ಚಿಕ್ಕ ಮಕ್ಳಿಗೂ ಗೊತ್ತಿರುತ್ತೆ ಎಲ್ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ. ಇವಳಿಗೆ ಅದು ಗೊತ್ತಿಲ್ಲ. ಇವಳಿಗೆ ಏನ್ ತುಂಬಾ ಗೊತ್ತಿರೋಳ್ ತರ. ಏನಂದೆ? ಶಾಪಿಂಗ್ ಹೋಗೋಣ ಅಂದೆ. ಹಾ, ಶಾಪಿಂಗ್ ಹೋಗೋಣ ಪ್ರದ್ಯುಮ್ನ. ಆಮ್ರಪಾಲಿ, ನೀನ್ ಯಾವಾಗ್ಲೂ ನನ್ ಕೈ ಹಿಡ್ಕೊಂಡೇ ಇರ್ಬೇಕು. ಯಾವ್ದೇ ಕಾರಣಕ್ಕೂ ಕೈ ಬಿಡೋಗಿಲ್ಲ, ಆಯ್ತಾ? ಇವಳೇ ಕಳ್ದೋಗಿದ್ಲು, ಇವಳು ಅವಳನ್ನ ಜೋಪಾನ ಮಾಡ್ತಾಳಂತೆ. ನಾನ್ ನಿಮ್ಮ ಹತ್ರ ಮಾತಾಡ್ತಾ ಇದೀನ? ನಾನು ಆಮ್ರಪಾಲಿ ಜೊತೆ ಮಾತಾಡ್ತಾ ಇರೋದು. ಇತ್ತೀಚೆಗಂತೂ ನಮ್ ಜೊತೆ ಮಾತಾಡೋದೇ ಬಿಟ್ಬಿಟ್ಟಿದ್ಯಾ. ಬೆಳಿಗ್ಗೆ ಸಂಜೆ ಇವಳ ಜೊತೆನೆ ಹೊರಟೆ. ಆಮ್ರಪಾಲಿ ನನ್ ಫ್ರೆಂಡು, ಅದಕ್ಕೆ ಮಾತಾಡ್ಸ್ತೀನಿ. ಏನೋ ಫ್ರೆಂಡಾ? ಇಷ್ಟ ದಿನ ನಂಗೆ ಯಾರು ಫ್ರೆಂಡ್ಸೇ ಇರ್ಲಿಲ್ಲ, ಆದ್ರೆ ಈಗ ಆಮ್ರಪಾಲಿ ಸಿಕ್ಕಿದ್ದಾಳೆ. ಆಮ್ರಪಾಲಿ ಗೊತ್ತಾ ಅವ್ರು ನಿನ್ ಫ್ರೆಂಡ್ ಅಂತ? ಫ್ರೆಂಡ್ ಎಂದರೆ? ಸ್ನೇಹಿತ ಅಂತ. ಆಮ್ರಪಾಲಿ ಹುಡುಗಿ ಕಣೋ, ಸ್ನೇಹಿತೆ.
ವಾಣಿ, ನಿನ್ನ ಸ್ನೇಹಿತೆಯಾಗಿರುವುದು ನನ್ನ ಸೌಭಾಗ್ಯ. ಇದೇನು ಆಮ್ರಪಾಲಿ, ಎಲ್ರು ನೋಡ್ತಾ ಇದಾರೆ. ಪ್ರದ್ಯುಮ್ನ ಬಾ, ನಾವು ಶಾಪಿಂಗ್ ಮಾಡೋಣ. ವಿನಾಥ್, ನಿನಗ್ ಯಾವತ್ತಾದ್ರೂ ಅನ್ಸುತ್ತಾ ನಮ್ ಬೊಗ್ಳೆ ಬೃಂದ ಫ್ರೆಂಡ್ಸ್ ಮಾಡ್ಕೋತಾಳಂತ? ಅದು ಆಮ್ರಪಾಲಿನ ದೇವರಣಗೂ ಇಲ್ಲ. ಅನ್ಕೊಳ್ತಾ ಇದ್ದೀನಿ ಎಲ್ಲೋ ನೋಡಿದ್ದೆ ಅಂತ. ಈಗ ನೆನ್ಪಾಯ್ತು ನೋಡಿ, ಆತ್ಮಾರಾಮ್ ಶಾಸ್ತ್ರಿಗಳಲ್ವಾ ನೀವು? ರೀ, ಗೊತ್ತಾಯ್ತಾ? ಇಲ್ವಲ್ಲೇ? ಅಯ್ಯೋ, ನಮ್ ಮದ್ವೆ ಮಾಡಿಸ್ತವ್ರು ಇವರೇ ಕಣ್ರಿ. ನಮ್ಮ ಮದುವೆ ಫೋಟೋನಲ್ಲಿ ಬೇರೆ ಯಾರೋ ಜೋಯಿಸ್ರಿದ್ದಾರೆ. ಅಯ್ಯೋ ಅದಲ್ಲ, ನಮ್ಮಮ್ಮನ ಹತ್ರ ಅರ್ಸು ಮನೇಲಿ ಗಂಡಿದೆ ಅಂತ ಹೇಳಿದ್ದೆ ಇವರು. ಜಾತಕ ಕೂಡ್ಸಿ ಒಳ್ಳೆ ಜೋಡಿ ಆಗುತ್ತೆ ಅಂದ್ಮೇಲೆ ನಾವು ಮದ್ವೆ ಆಗಿದ್ದು. ನೆನಪಿನ ಶಕ್ತಿ ತುಂಬಾ ಚೆನ್ನಾಗಿದೆ ತಾಯಿ ನಿಮ್ದು. ಥ್ಯಾಂಕ್ ಯು. ತುಂಬ ಸಂತೋಷ ಆಯಿತು ನೀವು ಬಂದಿದ್ದು ಆತ್ಮಾರಾಮ್ ಶಾಸ್ತ್ರಿಗಳೇ. ಆದರೆ ಈಗ ಮಾಡೋದಕ್ಕೆ ನಿಮಗೆ ಯಾವ ಕೆಲಸನೂ ಇಲ್ಲ. ಅರ್ಥ ಆಗ್ಲಿಲ್ಲ ತಾಯಿ. ನೀವು ಯಾವ ಜಾತಕ ನೋಡಕ್ ಬಂದಿದ್ದೀರೋ ಆ ಜಾತಕನೇ ಇಲ್ಲ. ನನ್ನ ಸೊಸೆಗಿನ್ನೂ ನನ್ನ ಮೊಮ್ಮಗನ ಜಾತಕ ಸಿಕ್ಕಿಲ್ಲ. ಎಲ್ಲಿಟ್ಟಿದ್ದೀನಿ ಅಂತ ನೆನ್ಪಾಗ್ತಾ ಇಲ್ಲ ಮಾಯಿ. ಎಷ್ಟು ಹುಡುಕಿದ್ರು ಸಿಗ್ತಾ ಇಲ್ಲ. ಯಾಕಷ್ಟು ಯೋಚನೆ ಮಾಡ್ತಿದ್ದೀರಾ? ಅದಕ್ಕೆ ತಲೆ ಕೆಡ್ಸ್ಕೊಳ್ಳುವಂತ ವಿಷಯ ಏನೂ ಇಲ್ಲ. ನೀವ್ ಎಷ್ಟು ಹುಡ್ಕೋದ್ರು ಸಿಗ್ಲಿಲ್ಲ, ಆದ್ರೆ ಸತ್ಯಣ್ಣಂಗ್ ಸಿಕ್ತು. ಅವನಿಗೆ ಗೊತ್ತಿತ್ತು ಅನ್ಸುತ್ತೆ ಎಲ್ಲಿತ್ತು ಅಂತ. ತಗೊಳ್ಳಿ ಜೋಯಿಸ್ರೆ,